ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಸೊ ಹಿಂದಿನ ವ್ಲಾಗ್ನ ನೀವೆಲ್ಲರೂ ನೋಡಿದ್ರಿ. ನಾಸಾ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ನೀವು ಮಾಡೋ ಕಮೆಂಟ್ಸ್ನ ಓದ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ನನಗಂತೂ. ಅಂದರೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೂ ಒಂಥರ ಪ್ರತಿಫಲ ಸಿಕ್ತಂಗೆ ನೀವು ಮಾಡೋ ಒಳ್ಳೆ ಕಮೆಂಟ್ಸ್ ಅಂತ ಹೇಳ್ಬೋದು. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ DM ಮಾಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ ನಿಮ್ಮ ವ್ಲಾಗ್ಸ್ ನೋಡೋದಕ್ಕೆ. ನಿಮ್ಮ ಇಬ್ಬರು ಹೆಣ್ಮಕ್ಳು ಅಂದರೆ ನಮಗೆ ತುಂಬಾ ಇಷ್ಟ ಅಂತ ಮೆಸೇಜಸ್ ಕಳಿಸ್ತೀರಾ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಗುತ್ತೆ ನನಗೆ ಆ ಮೆಸೇಜಸ್ ಎಲ್ಲ ನೋಡ್ತಾ ಇದ್ದರೆ. ಹಾಗೆ ನೀವು ತೋರಿಸೋ ಈ ಪ್ರೀತಿಯಿಂದನೇ ನಾನು ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ನಾವೆಲ್ಲಿ ಬಂದಿದ್ದೀವಿ ಇವತ್ತು ಅಂತ ಈಗಾಗಲೇ ನಿಮ್ಗೆ ಐಡಿಯಾ ಬಂದಿರುತ್ತೆ. ಫಸ್ಟ್ ರೂಮ್ ಚೆಕ್ ಇನ್ ಮಾಡಿಬಿಡೋಣ ಬನ್ನಿ. ಆಗಲೇ 6:30 ಆಗಿಬಿಟ್ಟಿದೆ. There is a free parking on the property for one. No spots are designated, so you can park wherever you like. ಓ, ಸ್ವಿಮ್ಮಿಂಗ್ ಪೂಲ್ ಬಂದ್ಬಿಟ್ಟಿದ್ಯಾ? ಅಂದರೆ ಇಲ್ಲಿ ಎಲ್ಲರೂ ಬಂದು ಆಡ್ತಿರ್ತಾರೆ ಬಂಗಾರು. ನಾವು ಹೋಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹೋಗ್ಬೇಡ. ಅಯ್ಯೋ, ನೀವು ಬೇಕು ಕೂತ್ಕೊಳ್ಳಿ, ಅದನ್ನೇ ಇದೆ ನಮ್ಮ ರೂಮ್, ನಾವು ಕೂತ್ಕೊಂತೀವಿ. ಓಕೆ. ನಾವು ಇವಾಗ ಬಂದಿರೋದು ಗ್ಯಾಲ್ವೆಸ್ಟನ್ ಬೀಚ್ ಹತ್ರ. ಸೊ ನಾವು ಬುಕ್ ಮಾಡಬೇಕಾದ್ರೆ ಬೀಚ್ ವ್ಯೂ ಬರಬೇಕು ರೂಮ್ಗೆ ಬಾಲ್ಕನಿಯಿಂದ ಅಂತ ಹೇಳ್ಬಿಟ್ಟು ಮಾಡಿದ್ದು. ಆದರೆ ಇಲ್ಲಿ ಸಡನ್ನಾಗಿ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಸೆಂಟ್ರಲ್ಲಿ ಬಂದ್ಬಿಟ್ಟಿದೆ. ಸೊ ಇದು ನೋಡ್ಬಿಟ್ಟು ನಾನು ಕೇಳ್ತಾ ಇದ್ದೆ, ಅಯ್ಯೋ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಅಂತ ಅಂದ್ಕೊಂಡು. ಯಾಕಂದರೆ ಇಲ್ಲೆಲ್ಲ ಪೂಲ್ ಪಾರ್ಟಿ ಅಂತ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಮಿಡ್ನೈಟ್ವರೆಗೂ ಇರ್ತಾರೆ. ಡಿಸ್ಟರ್ಬೆನ್ಸ್ ಮತ್ತು ನಾವು ಹೊರಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಹಿಂಗೆ ಹೇಳ್ತಾ ಇದ್ದೆ. ಹಸ್ಬೆಂಡ್ ಹೇಳ್ತಾಯಿದ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರೋಣ ಬಿಡು ಅಂತ ಹೇಳಿಬಿಟ್ಟು. ಇನ್ನು ನಾವು ಬಂದಾಗ ನಾನು ಹೇಳ್ದಂಗೆ 6:45 ಆಗಿಬಿಟ್ಟಿತ್ತು. USA ರೂಮ್ನ ನಾವು ಬುಕ್ ಮಾಡಿದ್ರೆ, ಅಂದರೆ ನಾವು ಇಂಡಿಯಾದಲ್ಲಿದ್ದಾಗ ಇವತ್ತು 12 ಗಂಟೆಯಿಂದ ನಾಳೆ 12 ಗಂಟೆವರೆಗೂ ಟೈಮ್ ಇರುತ್ತಲ್ವಾ. ಅಂದರೆ ಇವತ್ತು 12 ಗಂಟೆಗೆ ಚೆಕ್ ಮಾಡಿದ್ರೆ ನಾಳೆ 12 o'clockಗೆ ನಾವು ಚೆಕ್ಔಟ್ ಮಾಡಿ ಹೋಗಬೇಕು. ಬಟ್ USA ಹೆಂಗಂತ ಅಂದರೆ ಇವತ್ತು ಸಾಯಂಕಾಲ 4 ಗಂಟೆಗೆ ಬುಕ್ ಮಾಡಿದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಮಾಡಿಬಿಡ್ಬೇಕು. ಅದರಲ್ಲೂ ನಾವು ಇನ್ನೂ 2.5 hour ಲೇಟಾಗಿ ಬಂದಿದ್ದೀವಿ. ಸೊ ಈ ರೂಮ್ಗೆ ಪ್ರೈಸು ಕೂಡ ಜಾಸ್ತಿನೇ ಇರುತ್ತೆ. ಇಲ್ಲಿ ಅಂದಾಜು $400 ಮೇಲೆ ಆಯಿತು. ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡೋಕ್ಕೋದ್ರೆ 32,000 ಮೇಲೆ ಆಗುತ್ತೆ. ಅದು ಈ ಟೈಮಿಗೆ ಒಂದು ದಿನಕ್ಕೆ 4 ಗಂಟೆಯಿಂದ 24 ಗಂಟೆಯಿಂದ ನಾಳೆ 11 ಗಂಟೆಗೆ ಎಷ್ಟು ಪ್ರೈಸ್ ಅಂತ ಹೇಳ್ಬೋದು. ಇನ್ನು ನಾನು ಒಂದು ರೂಮ್ ಟೂರ್ ಮಾಡಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಲಗೇಜ್ ಎಲ್ಲ ಇಟ್ಮೇಲೆ ಫುಲ್ ಮೆಸಿ ಆಗಿಬಿಡತ್ತಲ್ವ. ಹಾಗಾಗಿ ಅಲ್ಲಿ ನೀವು ಮೇನ್ ಡೋರ್ ನೋಡಿದ್ರಿ. ಮೇನ್ ಡೋರಿಂದ ಬರ್ತಿದ್ದ ಹಾಗೆ ರೈಟ್ ಸೈಡಲ್ಲಿ ಒಂದು ಬಾತ್ರೂಮ್ ಇದೆ. ಲೆಫ್ಟ್ ಸೈಡಲ್ಲಿ ನಾವು ಇನ್ನೊಂದು ಬೆಡ್ರೂಮ್ ನೋಡಿದ್ರಿ ಅಲ್ವಾ, ಅಲ್ಲಿ ಫ್ರೆಂಡ್ಸ್ ಇರ್ತಾರೆ. ಸೊ ಹಾಗಾಗಿ ಆ ಬೆಡ್ರೂಮ್ಗೆ ಆ ಬಾತ್ರೂಮು. ಇನ್ನು ಇಲ್ಲಿ ಓಪನ್ ಕಿಚನ್ ಇದೆ. ಹಾಗೆ ಸ್ಟ್ರೈಟಾಗಿ ಬಂದರೆ ಇಲ್ಲೊಂದು ಡೈನಿಂಗ್ ಏರಿಯಾ ಮತ್ತು ಲಿವಿಂಗ್ ಏರಿಯಾ ಮತ್ತು ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮನೆಗಳನ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ, ಅದು ನೋಡೋಕ್ಕೆ ಚೆಂದ. ಇನ್ನು ಅದು ಬಾಲ್ಕನಿ ಇದೆ, ಹಾಗೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇದೆ, ಲಿವಿಂಗ್ ಏರಿಯಾ ಮತ್ತು TV ಎಲ್ಲ ಕಡೆ ವೈಫೈ ಕನೆಕ್ಷನ್ ಇರುತ್ತೆ. ಸೊ ಮಕ್ಳಿಗಂತೂ ಒಂದು ಚೂರು ಬೋರ್ ಆಗಿಲ್ಲ ಅಂತ ಹೇಳ್ಬೋದು. ಇರೋಷ್ಟೊತ್ತು ಟೈಮು ಯೂಟ್ಯೂಬಲ್ಲಿ ಅವರು ಕಿಡ್ಸ್ ಚಾನೆಲ್ ಎಲ್ಲ ಹಾಕ್ಕೊಂಡಿದ್ರು. ಇದು ಇನ್ನೂ ಒಂದು ಬೆಡ್ರೂಮ್. ಇದು ನಮ್ಮ ಫ್ಯಾಮಿಲಿ ಇಲ್ಲಿರ್ತೀವಿ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಒಂದು ಬಾತ್ರೂಮ್, 2 ವಾಶ್ ಬೇಸಿನ್ನು, 2 ಮಿರರ್ ಇದೆ. ಹಾಗೆ ಟಾಯ್ಲೆಟ್ ಮತ್ತು ಬಾತ್ ಟಬ್, ವಾಷರ್ ಮತ್ತು ಡ್ರೈಯರ್ ಕೂಡ ಇಟ್ಟಿದ್ದಾರೆ. ಬಟ್ಟೆಗಳನ್ನ ವಾಶ್ ಮಾಡಿ ಡ್ರೈ ಮಾಡಿ ಮಡ್ಚಿಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು. ಅಷ್ಟು ಫೆಸಿಲಿಟೀಸ್ ಇದೆ ಅಂತ ಹೇಳ್ಬೋದು. ಮತ್ತು ಏನೇನು ಅವಶ್ಯಕತೆ ಇದೆಯೋ ಅದು ಎಲ್ಲ ಥಿಂಗ್ಸ್ಗಳನ್ನೂ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ಮನೆ ಅಂತೂ. ನೆಕ್ಸ್ಟ್ ಇನ್ನು ಅವರು ಲಗೇಜ್ ತರೋಕ್ಕೆ ಹೋದರು. ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಲಗೇಜ್ ಬಂದಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ ಮಕ್ಕಳ ಅಂತ ಹೇಳ್ತಾ ಇದ್ದೆ. ನಾವು ತುಂಬ ಟಯರ್ಡ್ ಆಗಿದ್ವಿ ನಾಸಾನಲ್ಲೆಲ್ಲ ಓಡಾಡಿ. ಮತ್ತು 5 hour ಜರ್ನಿ ಬೇರೆ ಇತ್ತಲ್ವ. ಹಾಗಾಗಿ ಮಕ್ಕಳಷ್ಟರಲ್ಲಿ ಇಲ್ಲ ನಾವು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ನನಗೂ ಗೊತ್ತಿತ್ತು ಅವ್ರು ಟಯರ್ಡ್ ಆಗಿರೋದ್ರಿಂದ ತುಂಬ ಹೊತ್ತು ಬೇಡ ಅಂದ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಇನ್ನು ಇಲ್ಲಿ ಮಶ್ರೂಮ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು. ಆ ಗ್ರೀನ್ರಿ ಮಧ್ಯ ಒಳ್ಳೆ ಅಂಬ್ರೆಲ್ಲಾ ಥರ.
ನಾವು ಹೊರಡೋ ಅಷ್ಟರಲ್ಲೇ 7:15 ಈ ಥರ ಆಗಿತ್ತು. ಬೀಚ್ ಹತ್ರ ಹೋಗೋ ಅಷ್ಟರಲ್ಲಿ ನಾನು ಅಂದ್ಕೊಂಡೆ ಸ್ವಲ್ಪ ಹೊತ್ತು ಆಟ ಆಡಿ ಬಟ್ಟೆ ಒದ್ದೆ ಮಾಡಿಕೊಂಡ್ರು ಕೂಡ ಬಂದು ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಮಲ್ಗ್ಸೋಕ್ಕೆ ಸರಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಟ ಆಡ್ಕೊಬೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸುಸ್ತು ಅನ್ನೋದೆಲ್ಲ ದೊಡ್ಡವ್ರಿಗೆ ಮಾತ್ರ ಆಗುತ್ತೆ ನೋಡಿ. ಮಕ್ಳಿಗಂತೂ ಏನೂ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಆದ್ಯ ನೋಡಿದ್ರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಬೆಳಗ್ಗೆ ಅಷ್ಟು ಬೇಗ ಎದ್ದು ರೆಡಿಯಾಗಿ ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದು ಮತ್ತು ನಾಸಾ ಸ್ಪೇಸ್ ಸೆಂಟರಲ್ಲಿ ಅಷ್ಟೊತ್ತು ಓಡಾಡಿ ಬಂದಿದ್ದೀವಿ. ಆದರೂ ಕೂಡ ಆ ಎನರ್ಜಿ ಲೆವೆಲ್ ಒಂಚೂರು ಕಮ್ಮಿ ಆಗಿರಲ್ಲ, ಹಾಗೆ ಇರುತ್ತೆ ಅಂತ ಹೇಳ್ಬೋದು. ನಾವು ಇರೋ ರೂಮಿಂದ ಆಪೋಸಿಟಲ್ಲೇ ಬೀಚ್ ಇರೋದು. ಆಗಲೇ ನೀವು ವ್ಯೂ ಕೂಡ ನೋಡಿದ್ರಿ. ಇನ್ನು ಸನ್ಸೆಟ್ ಕೂಡ ಆಗ್ತಾ ಇತ್ತು. ಸೊ ಹಸ್ಬೆಂಡ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ ಲಗೇಜ್ ತೊಗೊಂಡು ಬಂದು. ನಾವು ಇಟ್ಬಿಡ್ತೀವಿ, ನೀವು ಬೀಚಲ್ಲಿ ಆಟ ಆಡಿಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಮತ್ತು ಇನ್ನು ವಾಲ್ಮಾರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಾಗಿತ್ತು. ಅಂದರೆ ಇವಾಗ ಮೊಟ್ಟೆ ತೊಗೊಂಡು ಬಂದಿರಲಿಲ್ಲ, ಯಾಕಂದರೆ ದೂರದಿಂದ ಬರೋದ್ರಿಂದ ಹಾಳಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಮಕ್ಕಳು ಚಿಪ್ಸ್ ಎಲ್ಲ ಕೇಳ್ತಾಯಿದ್ರು. ಹಾಗಾಗಿ ಅವ್ರು ಏನೇನು ಬೇಕು ಕೇಳಿಕೊಂಡು ವಾಲ್ಮಾರ್ಟ್ಗೆ ಹೋಗ್ಬಿಟ್ಟು ಹಂಗೆ ತೊಗೊಂಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಅದರಿಂದ ನಾವು 3 ಜನ ಬಂದ್ವಿ. ನಮ್ಮ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಬೀಚ್ ಅಂದರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಸಮುದ್ರದ ಅಲೆಗಳು, ಅದರಿಂದ ಬರೋ ಶಬ್ದ, ಪ್ರಶಾಂತತೆ, ಅದು ಪದಗಳಲ್ಲಿ ವರ್ಣಿಸೋಕ್ಕಾಗೋದೇ ಇಲ್ಲ. ಇಂಡಿಯಾದಲ್ಲಿ ಇದ್ದಾಗಲೂ ಕೂಡ ನಾವು ಮಂಗಳೂರು ಬೀಚು, ಚೆನ್ನೈ ಬೀಚ್, ಮಹಾಬಲಿಪುರಂ ಈ ಥರ ಎಲ್ಲ ಟ್ರಿಪ್ ಹಾಕ್ತಾನೆ ಇದ್ವಿ. ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ. ಸೊ ಅಂದ್ಕೊಳ್ದಿರ ಒಂದು ದಿನದಲ್ಲಿ ಪ್ಲ್ಯಾನ್ ಮಾಡಿ ನಾವು ಬೀಚಿಗೆ ಬಂದಂಗೆ ಆಯಿತು. ಇನ್ನು ನೋಡ್ತಾ ಇರ್ಬೋದು ನಮ್ಗೆ ಬಣ್ಣಗಳು ಹೇಗೆಲ್ಲ ಆಗ್ಬಿಟ್ಟಿದೆ ಅಂತ. ನಾವು ಹಾಕೊಳ್ಳೋ ಸ್ಲಿಪ್ಪರು ಮತ್ತು ಆ ಥರ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಅಂದರೆ ಅಷ್ಟೇ ಬಿಸಿಲಿರುತ್ತೆ ಬಿಡಿ. ಇಲ್ಲಿ 26 ಡಿಗ್ರಿ ಅಂತ ಅಂದರೂ ಕೂಡ ಸಮ್ಮರಲ್ಲಿ ಹ್ಯುಮಿಡಿಟಿ ಜಾಸ್ತಿ, ಹಬ್ಬೆ ಅಂದರೆ ತಡೆಯೋಕ್ಕೆ ಆಗೋದಿಲ್ಲ ಅಂಥ ಬಿಸಿಲು ಅಂತ ಹೇಳ್ಬೋದು. ಇನ್ನು ನಾವು ಬೀಚ್ ಹತ್ರ ಬಂದ್ವಿ. ನಿಮ್ಮನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ವಿಡಿಯೋ ಮೂಲಕ ನೀವು ಕೂಡ ಅಮೇರಿಕಾದಲ್ಲಿರುವಂತಹ ಈ ಗ್ಯಾಲ್ವೆಸ್ಟನ್ ಬೀಚ್ನ ನೋಡೋ ಥರ ಆಯಿತು. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ, ನೀವು ಇಷ್ಟಪಡ್ತೀರಾ. ಹಾಗೆ ಮಕ್ಕಳು ವೀಡಿಯೋಸ್ನ, ಅಂದರೆ ಮಕ್ಕಳು ಆಟ ಆಡೋದಾಗಿರ್ಬೋದು, ಅವ್ರ ವೀಡಿಯೋಸ್ನ ಜಾಸ್ತಿ ಹಾಕಿ ಅಂತ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ. ಮಕ್ಕಳು ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ನೀವು ಕೂಡ. ಈ ವ್ಲಾಗು ಮಕ್ಕಳದು ಕೂಡ ಜಾಸ್ತಿ ಇರುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ವಿಡಿಯೋಸ್ನ ಹಾಕಿದ್ದೀನಿ, ಎಲ್ಲೂ ಕಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಮಕ್ಳಿಗಂತೂ ಎಷ್ಟು ಸಂತೋಷ ಆಗಿದೆ ನೋಡ್ಬೋದು. ಸಾಕು ಸಾಕು. ಮುಸ್ಸಂಜೆನಲ್ಲಿ ಅಲೆಗಳು ತುಂಬ ರಭಸವಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಹತ್ರದಲ್ಲಿ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲೇ ನಿಂತ್ಕೊಳ್ಳಿ ಅಂತ ನಿಲ್ಸ್ಕೊಂಡಿದ್ದೆ. ಆದರೂ ನೋಡ್ತಾ ಇರ್ಬೋದು ಅಷ್ಟೊಂದು ದೊಡ್ಡ ಅಲೆಗಳು ಈಗ ನಮಗೆ ಮಂಗಳೂರಲ್ಲಿ, ಚೆನ್ನೈಯಲ್ಲೆಲ್ಲ ಯಾವ ಥರ ಬರುತ್ತಲ್ವ ಅಷ್ಟು ದೊಡ್ಡದಾಗೇನು ಬರ್ತಿರ್ಲಿಲ್ಲ. ಇನ್ನು ತುಂಬ ಜನ ಇದ್ದರು. ಇಲ್ಲಿ ಕತ್ಲೆ ಲೇಟ್ ಆಗೋದ್ರಿಂದ, ಅಂದರೆ ಈಗ 9 ಗಂಟೆ ಆಗುತ್ತೆ ಫುಲ್ ಕತ್ಲೆ ಆಗೋಕ್ಕೆ, ಹಾಗಾಗಿ ಇನ್ನು ತುಂಬ ಜನ ಇದ್ದರು. ಇನ್ನು ಅಲೆಗಳ ಶಬ್ದ ಅಂದರೆ ಯಾರಿಗಿಷ್ಟ ಇರಲ್ಲ ಅಲ್ವಾ. ಸೊ ನೀವು ಕೇಳಿ. ಇಷ್ಟು ಸೀಸಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ತುಂಬ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ಅದೇ ಬಾ.
ಸೊ ಅಲ್ಲಿಂದ ಬಂದು ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ರಾತ್ರಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಡಿನ್ನರ್ಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದಾದರೆ ಚಪಾತಿ, ಪನ್ನೀರ್ ಫ್ರೈ ಹಾಗೆ ಪನ್ನೀರ್ ಡ್ರೈ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಪನ್ನೀರ್ ಡ್ರೈ ಫ್ರೈ ಮಾಡೋ ಐಡಿಯಾ ಇರಲಿಲ್ಲ, ಮಕ್ಕಳು ಕೇಳಿದ್ರಿಂದ ಮಾಡ್ತಾ ಇದ್ದೀನಿ. ಈ ಪನ್ನೀರ್ ಡ್ರೈ ಫ್ರೈ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ, ಹಾಗಾಗಿ ಮಾಡಿಕೊಟ್ಟೆ. ಇನ್ನು ನೋಡ್ತಾ ಇರ್ಬೋದು ಪನ್ನೀರ್ ಗ್ರೇವಿ ಕೂಡ ರೆಡಿ ಆಗಿದೆ, ಮತ್ತು ಚಪಾತಿ ಒಂದು ಮಾಡಬೇಕು ಅಷ್ಟೇ. ಮನೆಯಿಂದನೇ ಎಲ್ಲ ವಸ್ತುಗಳು ತೊಗೊಂಡು ಬಂದುಬಿಟ್ಟಿದ್ವಿ. ಏನೇನು ಬೇಕಾಗುತ್ತೆ ಈಗ ಈರುಳ್ಳಿ, ಟೊಮೆಟೊ, ಪನ್ನೀರ್, ಮತ್ತು ನೋಡ್ತಾ ಇರ್ಬೋದು ಅಲ್ಲಿ ಸ್ಪೈಸಸ್ ಮತ್ತು ಆಯಿಲ್ ಎಲ್ಲ. ನಾನು ನನ್ನ ಹಳೆ ವೀಡಿಯೋಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲ ಥರ ಹೇಗೆ ಏನೇನು ಬೇಕು ಎಲ್ಲ ಹೇಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಇದು Airbnb ಆಗಿರೋದ್ರಿಂದ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲ ಇರುತ್ತೆ. ಇಲ್ಲಿ ನೋಡಿ ಅವಳನ್ನ ಮಲಗಿಸ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ತಿಂತಾ ಇರೋದು. ಬೇಕು ಅನ್ನಷ್ಟಲ್ಲಿ ಮಮ್ಮಿ ಹಂಗೆ ಎದ್ದೋಗ್ತಿರ್ತಾರೆ, ಅದಕ್ಕೆ ಬೇಕು ಅಂತ ತಗೊಂಡೆ. ಇದು ಚಾಕ್ಲೇಟ್ ಐಸ್ ಕ್ರೀಮ್ ಬೀಚಲ್ಲಿ ತಿನ್ನಕ್ಕೆ ತಂದಿದ್ರೆ ಅವರಪ್ಪ, ನಾನು ಇಲ್ಲೇ ತಿಂತೀನಿ ಅಂತ ಇಟ್ಕೊಂಡಿದ್ದಾಳೆ. ಹೌದು, ಪಪ್ಪ ಸ್ಮಾಲ್ ಬಿದೋಗುತ್ತೆ, ಹುಷಾರು. ಬೆಡ್ ಮೇಲೆಲ್ಲ ಚೆಲ್ಲಬಾರ್ದು. ಚೆನ್ನಾಗಿದೆ ಅಲ್ವಾ ಇದು ವಾಲ್ಪೇಪರ್? ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಇದು ಫ್ರೋಝನ್, ಇದು ಚೆಲ್ಲಬೇಡ. ನಾವು ಇವಾಗ ಯಜಮಾನ ಮೂವಿ ನೋಡ್ತಾ ಇದ್ದೀವಿ. ನಮಗೂ ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಮೂವಿ ನೋಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗಿದೆ. ಇವಾಗ ಸ್ವಲ್ಪ ಇನ್ನೊಂದ್ಸರಿ ಫೇಸ್ ವಾಶ್ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಈಗ ಒಂದ್ಸರಿ ಫೇಸ್ ವಾಶ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಮತ್ತು ನಾಳೆ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆದರೆ ನಿಮ್ಗೊಂದು ಸರ್ಪ್ರೈಸ್ ಅಂತೂ ಇದೆ. ನಾನು ಆ್ಯಕ್ಚುಲಿ ವ್ಲಾಗಲ್ಲೇ ನೋಡಿ, ಓಕೆನಾ? ಸೊ ವೆಯ್ಟ್ ಮಾಡ್ತಾ ಇರಿ. ಬಾಯ್, ಗುಡ್ ನೈಟ್. ಅವಳಿಗೂ ಹೇಳಿಲ್ಲ ನಾನು, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಓಕೆ, ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಹಿಂಗೆ ನನ್ನ ಸ್ಕಿನ್ ಅಂತೂ ತುಂಬಾ ಡ್ರೈ ಆಗಿಬಿಟ್ಟಿದೆ, ಪಿಂಪಲ್ಸ್ ಎಲ್ಲ ಬರ್ತಾಯಿದೆ. ಏನು ಅಂತ ಗೊತ್ತಾಗಲಿಲ್ಲ ನನಗಂತೂ. ನೀರು ಚೇಂಜ್ ಆಗಿದ್ದಕ್ಕ ಅಥವಾ ಈ ಬಿಸಿಲಿಗ ಅಂತಲೇ ಗೊತ್ತಾಗಲಿಲ್ಲ. ನಾನು ಅವಳಿಗೆ ಹೇಳ್ಕೊಟ್ಟೆ, ನೀನೇ ಮಾಡ್ತಾ ಇದೀಯಾ? ಗುಡ್ ಮಾರ್ನಿಂಗ್. ಅಮೇರಿಕಾದಲ್ಲಿ ಒಂದು ರೂಲ್ಸ್ ಇದೆ, ಯಾವಾಗಲೂ ನಾವು ನಡ್ಕೊಂಡು ಹೋಗಬೇಕಾದ್ರೆ ರೈಟ್ ಸೈಡ್ಗೆ ಹೋಗಬೇಕು. ಆಪೋಸಿಟಲ್ಲಿ ಬರೋ ವ್ಯಕ್ತಿ ಕೂಡ ರೈಟ್ ಸೈಡಲ್ಲಿ ಬರ್ತಾರೆ, ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಅವ್ರು ಬರ್ತಿರ್ತಾರೆ. ಹಾಗಾಗಿ ಈ ಪ್ರತಿಯೊಂದು ರೂಲ್ಸ್ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಿದ್ದರೂ ಅಷ್ಟೇ ಏನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ನೆನ್ನೆ ಮಕ್ಳಿಗೆ ಹೇಳ್ಬಿಟ್ಟು ಇವತ್ತು ಹಂಗೆ ಬಂಗಾರನ ಆ ಕಡೆ ಕಳಿಸಿದ್ರು, ಸೊ ಹಾಗೆ ಹೇಳ್ತಾ ಇದ್ದೆ. ಶೂಸ್, ಟವಲ್ಸ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಇವಾಗ ಬೀಚ್ಗೆ ಎಂಟರ್ ಆಗ್ತಾ ಇದ್ದೀವಿ. ನೆನ್ನೆ ನೀವು ನೋಡಿದ್ರಿ, ನಾವು ಬಂದಾಗ ಸನ್ಸೆಟ್ ಆಗ್ತಾ ಇತ್ತು, ಇವಾಗ ಸನ್ರೈಸ್ ಆಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ಎದ್ದು ನಾವು ಫೇಸ್ ವಾಶ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ದು, ಮತ್ತೆ ಆಮೇಲೆ ಹೋಗಿ ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಬ್ರೇಕ್ಫಾಸ್ಟ್ ಕೂಡ ನಾವು ಮನೆಯಲ್ಲೇ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೆಸ್ಟೋರೆಂಟ್ಸ್ಗೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಹಾಗೆ ನಮಗೆ ಬೇಕಾಗಿರುವಂತಹ ಫುಡ್ ಕೂಡ ಸಿಗೋದಿಲ್ಲ. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಮನೆಯಲ್ಲೇ ಮಾಡ್ಕೊಂಡು ಬರೋದು ಮತ್ತು ಇಲ್ಲಿ ತೊಗೊಂಡು ಬಂದು ಮಾಡೋದು. ಬರೀ ನಾನು ಮತ್ತು ನನ್ನ ಹಸ್ಬೆಂಡ್ ಇದ್ದಿದ್ರೆ ಇಷ್ಟೊಂದು ವರಿ ಮಾಡ್ಕೋತಾ ಇರಲಿಲ್ಲ, ಯಾಕಂದರೆ ಏನೋ ಒಂದು ತಿನ್ಬಿಟ್ಟಿದ್ರೆ ಆಗ್ತಿತ್ತು. ಬಟ್ ಮಕ್ಕಳಿರೋದ್ರಿಂದ ನಾನು ಹೊರಗಡೆ ಒನ್ ಟೈಮ್ ಆ ಥರ ತಿನ್ನಬೇಕು, ಇನ್ನು ನಾವು ಮಾಡಿರೋ ಅಡುಗೆನೇ ತಿಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಎಲ್ಲ ಈ ಥರ ಪ್ಯಾಕ್ ಮಾಡಿ ತೊಗೊಂಡು ಬಂದು ಮಾಡ್ತೀನಿ. ಹಾಗಾಗಿ ನಮಗೆ ಸಡನ್ನಾಗಿ ಒನ್ ಡೇ ಹಿಂದೆ ಪ್ಲ್ಯಾನ್ ಮಾಡಿದ್ರಿಂದ ಏನೇನು ತೊಗೊಬೇಕು ಟ್ರಿಪ್ಗೆ ಅದೆಲ್ಲ ನಾವೇನು ಪ್ಲ್ಯಾನೇ ಮಾಡೋಕ್ಕಾಗಲಿಲ್ಲ. ಏನಿದೆಯೋ ಅದನ್ನು ಪ್ಯಾಕ್ ಮಾಡ್ಕೊಂಡು ಬಂದಂಗೆ ಆಯಿತು. ಇಲ್ಲ ಅಂದಿದ್ರೆ ಬೀಚ್ಗೆ ಯೂಸ್ ಮಾಡೋ ಅಂಥ ಸ್ಲಿಪ್ಪರ್ಗಳು ಮತ್ತು ಇನ್ನೊಂದಷ್ಟು ಶಾಪಿಂಗ್ ಎಲ್ಲ ಇರ್ತಿತ್ತು. ಪರವಾಗಿಲ್ಲ, 2 ಡೇಸ್ ಅಷ್ಟೇ ಅಲ್ವಾ ಅಂತ ಹೇಳಿಬಿಟ್ಟು ಹಂಗೆ ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಮಣ್ಣೆ ಒಂಥರ ಸಾಫ್ಟಾಗಿರುತ್ತೆ. ಸೊ ಹಸ್ಬೆಂಡ್ ಫ್ರೆಂಡ್ಸ್ ಅವರಿಬ್ಬರು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬೀಚ್ಗೆ ಬಂದುಬಿಟ್ಟಿದ್ರು ವಾಕಿಂಗ್ ಮಾಡೋದಕ್ಕೆ. ಇದರಲ್ಲಿ ಒಬ್ಬರ ಹೆಸರು ಸುಮಂತ್ ಅಂತ, ಇನ್ನೊಬ್ಬರ ಹೆಸರು ಸತೀಶ್ ಅಂತ. ಅವರ ಫುಲ್ ಹೆಸರು ಬಂದ್ಬಿಟ್ಟು ಸತೀಶ್ ಕುಮಾರ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತ ಹೇಳಿಬಿಟ್ಟು.
ಅವರು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಎಲ್ಲ ಮಾಡಿ ರೆಡಿಯಾಗಿದ್ದರು. ಇನ್ನು ಖುಷಿ ವಿಚಾರ ಏನಂತ ಅಂದರೆ ಲಾಸ್ಟ್ ಮಂಡೇ ಅವ್ರ ಅಣ್ಣಂಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಆವಾಗಿಂದ ಅವರು ಪೂಜೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ವಿಚಾರ. ಇನ್ನು ನಾವು ಧರ್ಮಸ್ಥಳಕ್ಕೆ ಹೋದಾಗ ತುಂಬ ಸುಲಭವಾಗಿ ದರ್ಶನ ಮಾಡ್ಬೋದು ಅಂತ ಹೇಳ್ಬೋದು. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಇದೆಯಲ್ವಾ, ಅಲ್ಲೇ ಅಂತೆ ಅವ್ರ ಮನೆ ಇರೋದು ಹತ್ರದಲ್ಲಿ. ಸೊ ತುಂಬಾ ಖುಷಿ ಆಯಿತು ನನಗೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದರೆ ನನಗೆ ಫೇವ್ರೆಟ್ ದೇವರು. ಇವರು ಅಮೆರಿಕಾಗೆ ಬಂದು 2 to 3 months ಮೇಲಾಯಿತು ಅನ್ಕೋತೀನಿ. ಹಸ್ಬೆಂಡ್ ಇಂಡಿಯಾಗೆ ಹೋಗಿದ್ರಲ್ವ, ಆವಾಗ ಇವರು USA ಬಂದಿದ್ದು. ಇದರಲ್ಲಿ ಸುಮಂತ್ ಅನ್ನೋರಿಗೆ ಮದುವೆ ಆಗಿದೆ, ಅವ್ರಿಗೂ ವೈಫ್ ಇನ್ನೊಂದು 2 ತಿಂಗಳಲ್ಲಿ ಬಂದುಬಿಡ್ತಾರೆ ಇಲ್ಲಿಗೆ. ಇನ್ನು ಸತೀಶ್ ಅನ್ನೋರಿಗೆ ಇನ್ನು ನೆಕ್ಸ್ಟ್ ಜನವರಿಗೇನೋ ಮದುವೆ ಫಿಕ್ಸ್ ಆಗಿದೆಯಂತೆ. ಸೊ ಅವರು ಮದುವೆ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಸೊ ಅಮೆರಿಕಾದಲ್ಲಿದ್ದರೂ ನಮ್ಮ ಕನ್ನಡ ಕುಟುಂಬಗಳಿಗೇನು ಕಮ್ಮಿ ಇಲ್ಲ ಅನ್ನಂಗಾಯಿತು. ಸುಮಾರು ಫ್ಯಾಮಿಲಿಗಳು ನಮ್ಗೆ ಈ ಥರ ಪರಿಚಯ ಆಗ್ತಾ ಇದ್ದಾರೆ. ಇಲ್ಲಿ ಬಂದಮೇಲೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಒಂಥರ ಫ್ಯಾಮಿಲಿ ಥರನೇ ಇದ್ದೀವಿ ಎಲ್ಲರೂ ಅಂತ ಹೇಳ್ಬೋದು. ದೇವ್ರು ಇವ್ರಿಗೊಂದು ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡಿದಾದ್ಮೇಲೆ ಇವಾಗ ನಾವು ವಾಕಿಂಗ್ಗೆ ಹೋಗ್ತಾ ಇದ್ದೀವಿ. ಅದು ನೋಡ್ತಾ ಇರ್ಬೋದು ಸನ್ರೈಸ್ ಆಗ್ತಿರೋದು. ಬೀಚ್ ವಾಕ್ ಒಂಥರ ಚೆನ್ನಾಗಿರುತ್ತೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಒಬ್ಬರು ಏನೋ ಹುಡುಕ್ತಾ ಇದ್ರು. ನಾನು ಏನು ಅಂದ್ಕೊಂಡೆ ಫಸ್ಟು ಅದನ್ನು ನೋಡ್ಬಿಟ್ಟು, ಅಂದರೆ ಕ್ರ್ಯಾಬ್ ಏನೋ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಕ್ರ್ಯಾಬ್ ಎಲ್ಲ ಮಣ್ಣು ಒಳಗೆ ಇರುತ್ತಲ್ವ, ಮಧ್ಯೆ ಅಲ್ಲೊಂದು ಇಲ್ಲೊಂದು ಬರ್ತಾ ಇರುತ್ತೆ. ಸೊ ಅದನ್ನೇನೋ ಹಿಡಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಹಸ್ಬೆಂಡ್ ಹೇಳ್ತಾ ಇದ್ರು, ಇಲ್ಲ ಅವರು ಕ್ರ್ಯಾಬ್ ಎಲ್ಲ ಹಿಡಿತಾ ಇಲ್ಲ, ಏನೋ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹೋಗಿ ಕೇಳಲ್ಲ, ಏನೋ ಅನ್ಕೊಳ್ಳಲ್ವ ಅವರು ಅಂತ ಹೇಳಿ. ಸರಿ ನಿನ್ನ ಇಷ್ಟ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ತಡಿ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಹೋದೆ ಅವ್ರ ಹತ್ರ. ಬಟ್ ಅವರು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡ್ಬಿಟ್ಟಿದ್ರು. ಅವರಮ್ಮ ಮತ್ತು ಅವರಪ್ಪ ಅಲ್ಲೇ ಓಡಾಡ್ಕೊಂಡು ಏನೋ ಹುಡುಕ್ತಾ ಇದ್ರು. ಹಾಗಾಗಿ ಕೇಳೇ ಬಿಡೋಣ ಅಂತ ಹೊರಟೆ. ಅವರು ಹುಡುಕ್ತಾ ಇರೋದು ಲಾಸ್ಟ್ ಜ್ಯುವೆಲ್ರೀಸ್ ಅಂತೆ. ಅಂದರೆ ಬೀಚಿಗೆ ಬಂದು ಎಷ್ಟೊಂದು ಜನ ಈ ಗೋಲ್ಡು ಮತ್ತು ಪ್ಲಾಟಿನಮ್, ಡೈಮಂಡ್ ಈ ಥರದ್ದೆಲ್ಲ ಜ್ಯುವೆಲ್ರೀಸ್ ಮಿಸ್ ಮಾಡ್ಕೊಂಬಿಟ್ಟಿರ್ತಾರಲ್ವ, ಅಂದರೆ ಕಳ್ಕೊಂಬಿಟ್ಟಿರ್ತಾರೆ. ಅಂಥದ್ದೇನಾದರೂ ಇಲ್ಲಿ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಹುಡುಕ್ತಾ ಇರೋದಂತೆ. ವಿಡಿಯೋ ಮಾಡ್ಕೊಬೋದಾ ಅಂತ ಕೇಳ್ಬಿಟ್ಟೆ ವಿಡಿಯೋ ಮಾಡಿಕೊಂಡೆ. Can I make a video? Oh, thank you. ಇದು ಬೇಬಿ ಕ್ರ್ಯಾಬ್. ಅವರು ಇಟ್ಕೊಂಡು ತೋರಿಸ್ತಾ ಇದ್ರು ಮಕ್ಳಿಗೆ. ಆದ್ಯ ಅಂತೂ ತುಂಬಾ ಇಷ್ಟಪಡ್ತಾ ಇದ್ಲು. ಫಸ್ಟು ಬೇಡ ಅಮ್ಮ ಅಂದ್ಲು. ಅದಾದಮೇಲೆ ಏನಾಗಲ್ಲ ನೋಡಪ್ಪ ಅಂದಿದ್ದಕ್ಕೆ ನೋಡಿದ್ಲು. ಬಂಗಾರಿಗೆ ಈ ಥರದ್ದೆಲ್ಲ ತುಂಬಾ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ. ಈ ಥರ ಏನಕ್ಕೂ ಎದುರುಕೊಳ್ಳಲ್ಲ ಅವಳು ನೋಡಿಬಿಟ್ಟು ನನಗೆ ಕೊಟ್ಟಳು. ಅದಾದಮೇಲೆ ನಾನು ಆದ್ಯಂಗೆ ಏನೂ ಆಗೋದಿಲ್ಲ ತೊಗೊಳಪ್ಪ ಅಂತ ಹೇಳ್ಬಿಟ್ಟು ಕೈ ಕೊಟ್ಟೆ. Is he searching for the crab? No, he's searching for lost jewelry. Okay. Yeah, he's metal detecting. Oh, So it's it's a kind of gold? gold, Ah. platinum, Platinum, silver, okay. anything metal. Ah. Hopefully it has some diamonds attached. ಸೊ ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಅವರು ಗೋಲ್ಡು ಮತ್ತು ಡೈಮಂಡ್, ಪ್ಲಾಟಿನಮ್ ಈ ಥರ ಮೆಟಲ್ಸ್ ಏನಾದರೂ ಇದ್ದರೆ ಇದನ್ನು ಅದು ಯೂಸ್ ಮಾಡಿ, ಅಂದರೆ ಗೋಲ್ಡ್ ಹಂಟರ್ ಡಿಟೆಕ್ಟರ್ಸ್ ಅಂತೇನೋ ಕರೀತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಏನೋ ಹುಡುಕ್ತಾ ಇದ್ರು. ಸೊ ಇವರಂತೂ ತುಂಬ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಇವರು ಫ್ಲೋರಿಡಾ ಯೂಟಾಯಿಂದ ಬಂದಿರೋದಂತೆ. ಸೊ ನಮ್ಮನ್ನು ನೀವೆಲ್ಲಿ ಬಂದಿದ್ದು, ಎಲ್ಲಿಂದ ಬಂದಿರೋದು ಅಂತ ಕೇಳ್ತಾ ಇದ್ರು. ನಾವು ಇಲ್ಲೇ ಒಂದು 5 hour ಜರ್ನಿ ಅಷ್ಟೇ, ಟೆಕ್ಸಸಲ್ಲೇ ಇರೋದು ಅಂತ ಹೇಳ್ತಾ ಇದ್ವಿ. ಸೊ ಮಾತಾಡಿಕೊಂಡು ಹಾಗೆ ನಾನು ಬಂಗಾರ ವಾಕ್ ಮಾಡ್ತಾ ಇದ್ವಿ. ಆದ್ಯ ಅವ್ರ ಅಪ್ಪನ ಜೊತೆ ಮುಂದೆ ಹೋಗಿದ್ಲು. ನಾನು ಕಳೆದೋಗಿದ್ದೆ ಶೂಸ್ ಅಂದೆ, ಅದಕ್ಕೆ ನೋಡಿ ಸುಮ್ಮನೆ ಹೇಳ್ದೆ ಕಳ್ದೋಯ್ತು ಅಂತ ಅಲ್ಲಿಂದ ಎದುರ್ಕೊಂಡಿದ್ರು.
ನಮ್ಮ ಆದ್ಯ ಎಷ್ಟು ತರಲೆ ಮತ್ತು ಎಷ್ಟು ಜೋರಿದ್ದಾಳೆ ಅಂತ ನೀವೇ ನೋಡಿ. ಒಂದು ಚೂರು ಸೋಲಲ್ಲ ಅವ್ರ ಅಕ್ಕನ ತಳ್ಳೋದು, ಹೊಡಿಯೋದು, ಕಿರ್ಚಾಡೋದು. ಬಟ್ ಖುಷಿಯಾಗಿರ್ತಾಳೆ, ಅದು ಒಂದೇ ನಮಗೂ ಇಷ್ಟ ಆಗುತ್ತೆ. ತಗೊಳ್ಳಿ, ನಾನು ನೋಡ್ತೀನಿ. ಆಟ ಆಡ್ಕೊಂಬನ್ನಿ. ಬಾಯ್. ನೀರು ಬಾಯ್. ಫಸ್ಟು ಹಗ್ ಮಾಡ್ಕೊಳ್ಳೋದಕ್ಕೆ ಬಂದ್ಲು, ಬಟ್ಟೆ ಒದ್ದೆ ಇದೆ ಅಂದಿದ್ದಕ್ಕೆ ಹೋಗ್ಬಿಟ್ಟು ಮತ್ತೆ ಹೇಳಿದ್ಮೇಲೆ ಬೇಕು ಅಂತ ಮತ್ತೆ ಬಂದು ಫುಲ್ ಹಗ್ ಮಾಡಿಕೊಂಡು ನೀರು ಮಾಡಿಬಿಟ್ಟು ಹೋದ್ಲು. ಸಖತ್ ಕಿತಾಪತಿ ನಮ್ಮ ಆದ್ಯ ಅಂತೂ. ಇನ್ನು ಸ್ವಲ್ಪ ಹೊತ್ತು ಮಣ್ಣಲ್ಲಿ ಆಟ ಆಡ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಇನ್ನು ಬೀಚಲ್ಲಿ ಆಟ ಆಡಿ ಮಣ್ಣಾಗಿರುತ್ತೆ ಅಲ್ವಾ, ಸೊ ಡೈರೆಕ್ಟಾಗಿ ರೂಮಲ್ಲಿ ಹೋಗಿ ವಾಶ್ ಮಾಡಿದ್ರೆ ಎಲ್ಲ ಕಡೆ ಮಣ್ಣಿರುತ್ತೆ. ಹಾಗಾಗಿ ಇಲ್ಲಿ ಬೀಚ್ ಶವರ್ಸ್ ಇಟ್ಟಿರ್ತಾರೆ, ಇಲ್ಲಿ ಒಂದ್ಸರಿ ಸ್ನಾನ ಮಾಡಿ ಹೋಗಬೇಕು. ನಾನು ಸುಮ್ಮನೆ ಕಾಲೆಲ್ಲ ತೊಳ್ಕೊಂಡು ಹೋದೆ. ನಾನು ರೂಮಿಗೆ ಬಂದೆ, ನಾನು ಸ್ನಾನ ಮಾಡಿಕೊಂಡು ಇವಾಗ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಬಂದ್ಬಿಟ್ಟೆ. ಯಾಕಂದರೆ ಅವ್ರು ಬಂದು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಲೇಟ್ ಆಗಿಬಿಡೋದು ಅನ್ನೋದಕ್ಕೋಸ್ಕರ ಬಂದೆ. ಅವ್ರು ಅಲ್ಲೂ ಆಟ ಆಡ್ಕೊಂಡು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡು ಬರ್ತಾರೆ. ಇನ್ನು ಫುಲ್ಲು ಬಿಸಿಲಿದೆ ಹೊರಗಡೆ ಅಂತೂ, ಬೆಳಗ್ಗೆನೇ ಇಷ್ಟೊಂದು ಬಿಸಿಲು. ಸೊ ರೂಮ್ ಒಳಗೆ ಬಂದಿದ ತಕ್ಷಣ ತಣ್ಣಗಾಯಿತು. ಸೊ ತುಂಬ ಚೆನ್ನಾಗಿದೆ ಮನೆ ಅಂತೂ, ನಮಗೆ ಸಖತ್ ಇಷ್ಟ ಆಯಿತು. ಈ ಥರ ಮನೆ ಸೇಲ್ ಮಾಡಿದ್ರೆ ತೊಗೊಂಡು ಆರಾಮಾಗಿ ಇದ್ಬಿಡ್ಬೋದು. ಯಾಕಂದರೆ ಎಷ್ಟು ಬೇಕೋ ಅವಶ್ಯಕತೆ ಅಷ್ಟು ಕರೆಕ್ಟಾಗಿದೆ. ಕಿಚನ್, ಓಪನ್ ಕಿಚನ್ ಮತ್ತು ಲಿವಿಂಗ್ ಏರಿಯಾ 2 ರೂಮು. ನೀವು ನೋಡಿದ್ರಿ ನಿನ್ನೆ ನಾನು ಎಲ್ಲ ಲಗೇಜ್ ಎಲ್ಲ ಇಟ್ಮೇಲೆ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಫಸ್ಟೇ ವಿಡಿಯೋ ಮಾಡಿಬಿಟ್ಟಿದ್ದೆ. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಬರೀ ನಮಗೆ ಬೇಕಾಗಿರೋ ಐಟಮ್ಸ್ ಎತ್ಕೊಂಡು ಬಂದರೆ ಸಾಕು, ಗ್ರಾಸರೀಸ್ ಆ ಥರ ಇಲ್ಲೇ ಎಲ್ಲ ಇಟ್ಟಿರ್ತಾರೆ, ಅಡುಗೆ ಮಾಡ್ಕೊಬೋದು. ನಾನಿವಾಗ ಬೆಳಗ್ಗೆ ಹೋಗಬೇಕಾದ್ರೆ ಒಂದ್ಸರಿ ಎಲ್ಲ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಇವಾಗ ಆಗ್ತಾ ಇದೆ ವಾಷಿಂಗು. ನಾನು ಸ್ನಾನ ಮಾಡ್ಕೊಂಬರಷ್ಟಲ್ಲಿ ಅದು ಆಗಿರುತ್ತೆ. ಪ್ಲೇಟ್ಸ್ಗಳು ಅಷ್ಟೇ, ಪ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ, ಆದರೂ ಒಂದ್ಸರಿ ವಾಶ್ ಮಾಡಿ ಯೂಸ್ ಮಾಡಿದ್ವಿ. ತುಂಬ ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಕಟ್ಲರೀಸು, ಗ್ಲಾಸಸ್ಸು ಮತ್ತು ಪ್ಯಾನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಅಡುಗೆ ಕುಕಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ ಆಯಿತು. ನನಗೆ ತೋರಿಸ್ತೀನಿ ರೀ. ಇದಂತೂ ಸಕ್ಕತ್ತಾಗಿದೆ, ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಿವಿಂಗ್ ಏರಿಯಾ. ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಶೇರ್ ಮಾಡಿದ್ದೀನಿ, ಆದರೆ ಇನ್ನೊಂದ್ಸರಿ ತೋರಿಸ್ತೀನಿ ಬೆಳಗ್ಗೆ ಹೆಂಗಿದೆ ಅಂತ. ಇದು ನೋಡ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ವ್ಯೂ. ಬರ್ತಾ ಇದ್ದಾರೆ, ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಅಂದೇ ಸ್ವಲ್ಪ ಹೊತ್ತು ಆಟ ಆಡಿ ಅಂತ ಹೇಳ್ಬಿಟ್ಟು. ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಫೋನ್ ತೊಗೊಂಡು ಹೋಗಿರಲಿಲ್ಲ ಪಾಪ, ಅವ್ರ ಫ್ರೆಂಡ್ ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ
ಆಮೇಲೆ ಬಂದು ಸ್ನಾನ ಮಾಡ್ಕೊತಾರೆ. ನೋಡ್ಬೋದು ಇದು ಬಾಲ್ಕನಿ ವ್ಯೂ, ಪೇಟಿಯೋ ಚೇರ್ಸ್. ಸೊ ನೋಡ್ತಾ ಇರ್ಬೋದು ಇದು ಹೇಗಿದೆ ಅಂತ ಲಿವಿಂಗ್ ಏರಿಯಾ ಇಂದ ಇಲ್ಲಿ ಇವಾಗೆಲ್ಲ ಒಂದಷ್ಟು ಇಟ್ಟಿರೋದ್ರಿಂದ ಫುಲ್ ಮೆಸ್ಸಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಪುಟ್ಟು ಡೈನಿಂಗ್ ಟೇಬಲ್ ಇದೆ, ಇಲ್ಲಿ ಒಂದು ಕನ್ಸೋಲ್ ಟೇಬಲ್, ಮಿರರ್ ಮತ್ತು ಓಪನ್ ಕಿಚನ್. ಇದು ತುಂಬ ಇಷ್ಟ ಆಯಿತು ನನಗಂತೂ ಇದೊಂದು ಕಾನ್ಸೆಪ್ಟ್. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ಮತ್ತು 2 ಬೆಡ್ರೂಮ್ ಇದೆ, ಸಾಕಲ್ವಾ? ಸೊ ನೋಡಿ ಕಿಚನ್ನು ತುಂಬ ಚೆನ್ನಾಗಿ. ಈ ಥರ ಕಿಚನ್ ಸಿಕ್ಕಿದ್ದಿದ್ರು ನಾನು ಆರಾಮಾಗಿ ಇದ್ಬಿಡ್ತಾ ಇದ್ದೆ. ಅದು ಸ್ವಲ್ಪ ಪುಟ್ಟದಾಯಿತು ನನಗೆ, ಹಂಗಾಗಿ ಕಷ್ಟ ಆಗುತ್ತೆ. ಮತ್ತು ನನಗೆ ಇಷ್ಟ ಇದು ಗ್ಲಾಸ್ ಟಾಪ್ಸು. ನಮ್ಮನೇಲಿರೋದು ಕಾಯಿಲ್ ಅಲ್ವಾ, ಅದು ಕಷ್ಟನೇ. ಇಲ್ಲಿ ಯುಟೆನ್ಸಿಲ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಪನ್ನೀರ್ ಗ್ರೇವಿ ಹಂಗೆ ಇದೆ ರಾತ್ರಿ ಮಾಡಿದ್ದು. ಸೊ ನಾನು ತೊಗೊಂಡು ಬಂದಿರೋದೆಲ್ಲ ಇದು ರಾತ್ರಿ ತೋರಿಸಿದ್ದೆ. ಏನೋ ಕುಕ್ ಮಾಡ್ಕೊಬೋದು, ಓವನ್ ಯೂಸ್ ಮಾಡಿ. ಮೈಕ್ರೋವೇವ್ ಇದೆ ಇಲ್ಲಿ, ಕೇಕ್ಗೆ ಬೇಕಾಗಿರೋದು ಅಥವಾ ಗ್ರಿಲ್ ಮಾಡ್ಕೋಬೇಕಾಗಿರೋದೆಲ್ಲ ಇದರಲ್ಲಿದೆ. ಮತ್ತು ಇನ್ನು ಈ ಸೈಡ್ ನೋಡಿದ್ರೆ ಜ್ಯೂಸರ್ ಇದೆ, ಮಿಕ್ಸರ್, ಬ್ರೆಡ್ ಟೋಸ್ಟ್ ಮತ್ತು ಕೆಟಲ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಮತ್ತು ಚಾಪಿಂಗ್ ಬೋರ್ಡ್ ಕೂಡ ಅವ್ರದ್ದೇನೆ. ನಾನು ಇದರಲ್ಲೇ ಚಪಾತಿ ಒತ್ತಿದ್ದು ರಾತ್ರಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಏನು ಅವಶ್ಯಕತೆ ಇದೆಯೋ ಅದೆಲ್ಲ ಇಟ್ಟಿದ್ದಾರೆ ನೋಡ್ಬೋದು. ಡಿಟರ್ಜೆಂಟ್ ಪಾಟ್ಸ್ ಇಟ್ಟಿದ್ದಾರೆ. ಮತ್ತು ನಾವು ಪಾತ್ರೆ ತೊಳ್ಕೊಬೋದು, ಸ್ಕ್ರಬ್ ಕೂಡ ಇದೆ, ಡಿಶ್ ಲಿಕ್ವಿಡ್ಡು. ಇಲ್ಲೂ ಅಷ್ಟೇ ಮಕ್ಳು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬಂದಿದ್ದಾರೆ ನೆನ್ನೆ. ಸುಮ್ಮನೆ ಇದಿಷ್ಟು ತಂತ ಚಿಪ್ಸ್ ಅದು ಎಲ್ಲ ತುಂಬಿಸಿಟ್ಟಿದ್ದಾರೆ. ಇನ್ನು ಇದು ಬ್ರಿಟಾ ವಾಟರ್ ಕೂಡ ಇಟ್ಟಿದ್ರು, ನಾನು ಅಡುಗೆಗೆ ಯೂಸ್ ಮಾಡಿಕೊಂಡೆ. ಕಾಫಿ ಮೇಕರ್ ಕೂಡ ಇದೆ ಇಲ್ಲಿ. ಟೀ ಮತ್ತು ಕಾಫಿ ಪೌಡರ್ ಇದೆ, ಬಟ್ ಬ್ಲ್ಯಾಕ್ ಟೀ ಮಾಡ್ಕೊಬೋದು ಆ ಥರ. ಇನ್ನು ಇದು ಅಷ್ಟೇ ಒಂದು ನಾನು ಮನೆಯಿಂದ ತೊಗೊಂಡು ಬಂದಿದ್ದೆ. ಪೇಪರ್ ಟವಲ್ಸ್ ಇಟ್ಟಿದ್ದಾರೆ. ಇದು ಬಿಟ್ಟರೆ ಫ್ರಿಜ್ಜು ನೋಡಿ, ಡಿಶ್ ವಾಷರ್ಗೆ ಆನ್ ಮಾಡಿದ್ದೀನಿ, ಆಗ್ತಾ ಇದೆ. ಈ ಒಂದು ಬೋರ್ಡ್ ಇಟ್ಟಿದ್ದಾರೆ ನೋಡಿ, ಹೌ ಕ್ಯಾನ್ ವಿ ಇಂಪ್ರೂವ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಇಲ್ಲಿ ಐಸ್ ಕ್ಯೂಬ್ಸ್ ಬರುತ್ತೆ, ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ವಾಟರ್ಗಿಂತ ಬರೀ ಐಸ್ ಕ್ಯೂಬ್ಸ್ ಹಾಕ್ಕೊಂಡೆ ನೀರು ಕುಡಿಯೋದು. ಸೊ ಇದು ನಾವಿಷ್ಟು ತಂದಿರೋದು ನಿನ್ನೆ ಮಿನಿ ಐಸ್ ಕ್ರೀಮ್ಸು. ಮತ್ತು ಇದು ಚಪಾತಿ ಇಟ್ಟಿದೆ, ಇವಾಗ ಅದನ್ನು ಮಾಡಬೇಕು. ನೆಕ್ಸ್ಟ್ ಇನ್ನು ಮೊಟ್ಟೆ ಬ್ರೆಡ್ ಆಮ್ಲೆಟ್ ಥರ ಮಾಡಿ ಕೊಡಬೇಕು. ಸೊ ಇನ್ನು ಸ್ವಲ್ಪ ಇದು ಒಂದು ಚಿಕನ್ ತಂದಿದ್ರು ನೆನ್ನೆ, ನಾವು ತಿನ್ನೋದಿಲ್ಲ ಅಲ್ವಾ, ಹಂಗೆ ಇದೆ, ಅದು ಮಾಡ್ಕೋಬೇಕು. ಮೈಕ್ರೋವೇವ್ ಇದೆ, ಅದರಲ್ಲೂ ಯೂಸ್ ಮಾಡ್ಕೊಬೋದು. ಪ್ಲೇಟ್ಸು, ಕಪ್ಸು ನೋಡಿ. ಮತ್ತು ಆಲಿವ್ ಆಯಿಲ್ ಕೂಡ ಇಟ್ಟಿದ್ದಾರೆ. ನನ್ನ ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಸೊ ನೋಡಿ ಎಣ್ಣೆ ಕೂಡ ತೊಗೊಂಡು ಬಂದಿದ್ದೆ, ಅದೇ ಯೂಸ್ ಮಾಡಿಕೊಂಡೆ. ಇನ್ನು ನೈಫ್ ಸೆಟ್ ಕೂಡ ಇದೆ, ಚಾಕು, ಕತ್ರಿ, ಏನೇನು ಬೇಕೆಲ್ಲ ಇದೆ. ಸೊ ಇಲ್ಲೊಂದು ರೂಮು, ಇದು ಅವರೆಲ್ಲ ಆಲ್ರೆಡಿ ಥಿಂಗ್ಸ್ ಇಟ್ಟಿದ್ದಾರೆ, ಅಲ್ಲಿ ಹೋಗೋದು ಬೇಡ. ಸೊ ಅಲ್ಲೊಂದು ರೂಮು, ಆ ಕಡೆ ಅವ್ರಿಗೊಂದು ಬಾತ್ರೂಮ್ ಇದೆ. ಇದೆಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ಇದು ಇನ್ನು ಬಂದರೆ ಇಲ್ಲಿ ರೂಮು. ಇನ್ನು ನಾವಿದ್ವಿ. ಇದು ಏನು ಗೊತ್ತಾ, ನಮ್ಮ ಆದ್ಯ ಇಟ್ಟಿರೋದು, ಎಷ್ಟು ಚೆನ್ನಾಗಿ ಇಟ್ಟಿದ್ದಾಳೆ ನೋಡಿ. ನಾನು ಕಿಚನಲ್ಲೆಲ್ಲ ಪಾತ್ರೆಗಳೆಲ್ಲ ಹಾಕ್ತಾ ಇದ್ದೆ ಡಿಶ್ ವಾಷರ್ಗೆ, ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಪಿಲ್ಲೋಸ್ ಎಲ್ಲ ಅವ್ರು ಇಡೋ ಥರನೇ ಇಟ್ಟಿದ್ದಾಳೆ ನೋಡಿ. ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಅವ್ರು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಮತ್ತು ಇವತ್ತೇನೋ ಪ್ಲ್ಯಾನ್ ಇದೆ, ಅದು ಏನು ಅಂತ ಹೇಳ್ತೀನಿ. ಓಕೆನಾ, ಬಾಯ್. ಐರನ್ ಮಾಡ್ಕೊಳ್ಳೋದಕ್ಕೂ ಕೂಡ ಐರನ್ ಬಾಕ್ಸು ಇಟ್ಟಿದ್ದಾರೆ, ಸ್ಟ್ಯಾಂಡ್, ಪ್ರತಿಯೊಂದು ಇದೆ. ಇನ್ನು ನಾನು ಫ್ರೆಶ್ ಅಪ್ ಆಗಿದ್ದಾಯಿತು, ಮಕ್ಕಳು ಕೂಡ ಬಂದರು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಅವ್ರಿಗೂ ಕೂಡ ಬೇಗ ಬೇಗ ರೆಡಿ ಮಾಡಿಬಿಟ್ಟು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ನೀವು ನೋಡ್ತಾ ಇರ್ಬೋದು, ನನಗೆ ಈ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಟೈಮು ಸಿಗೋದಿಲ್ಲ, ಮತ್ತು ನನಗೆ ಇಂಟ್ರೆಸ್ಟು ಬರಲ್ಲ. ಮಕ್ಕಳು, ಕೆಲಸ, ಅಡುಗೆ ಅಂದ್ಕೊಂಡೇ ಆಗೋಗುತ್ತೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳು ಡಿಶ್ ವಾಷರ್ ಇನ್ನೊಂದು ರೌಂಡ್ ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ವಿ. ಸೊ ಆಯಿತು, ಇನ್ನೇನು ಹೊರಡೋದು. ನಂಗೆ ನಿನ್ನೆಯಿಂದ ಹೊರಗಡೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಇದು ನಮ್ಮ ಬಾಲ್ಕನಿ ವ್ಯೂ. ಸೊ ಎಲ್ಲ ಕ್ಲೀನ್ ಮಾಡಿ ಹೊರಡೋದಾಯಿತು ಇಷ್ಟೊತ್ತು. ಸೊ ಹೇಗಿದೆ ಈ ಮನೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಹೊರಡೋಣ ಬನ್ನಿ.
ನಮಗೆ ಇಂಡಿಯಾದಲ್ಲಿ 12ರಿಂದ ಇವತ್ತು 12 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆ ಅಲ್ವಾ, ಇಲ್ಲಿ ಹಂಗಲ್ಲ. ಇವತ್ತು ಸಾಯಂಕಾಲ 4 ಗಂಟೆಯಿಂದ ನಾಳೆ 12 ಗಂಟೆ ಅಷ್ಟರಲ್ಲಿ ಕೊಡಬೇಕು. ನಾಳೆ 11 ಗಂಟೆ ಕೊಡಬೇಕು. ಸೊ ಈಗಾಗಲೇ ಲೇಟ್ ಆಗಿದೆ. ನಾವು ಬಂದಿದ್ದು ಬೇರೆ 6:30 ನೋಡೋಣ. ಈ ಕ್ಯಾನ್ 1 ತೊಗೋಬೇಕಷ್ಟೆ. ಸೊ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೊರಟ್ವಿ. ಇನ್ನು ನನಗೆ ಇವತ್ತು ತುಂಬ ಖುಷಿ ಇದೆ. ನಾನೊಂದು ಪ್ಲೇಸ್ ವಿಸಿಟ್ ಮಾಡ್ತೀನಿ. ಅದು ನಿಮಗೆ ಗೊತ್ತಾಗುತ್ತೆ. ಸರ್ಪ್ರೈಸ್ ಅಂತ ಹೇಳ್ತಾನೆ ಇದ್ದೀನಿ. ಸೊ ಖಂಡಿತ ಬೇಗ ವ್ಲಾಗಲ್ಲಿ ಹಾಕ್ಬಿಡ್ತೀನಿ. ಇನ್ನು ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಖಂಡಿತ ನೀವು ಆ ವ್ಲಾಗ್ನ ಇಷ್ಟಪಡ್ತೀರಾ. ಹಾಗೆ ನೀವು ಕೂಡ ನಮ್ಮ ಜೊತೆ ಈ ಟ್ರಾವೆಲ್ ವ್ಲಾಗ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಎಲ್ಲನೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.